ನನ್ನ ಅಕ್ಕ ಅವಳ ಮದುವೆಯ ದಿನ ಓಡಿ ಹೋದಳು. ಎಲ್ಲಿಗೆ ಅಂತ ತಿಳಿದಿಲ್ಲ. ಅಪ್ಪ ಅಮ್ಮ ನನಗೆ ಮುಸುಕು ಹಾಕಿ ಹುಡುಗನ ಪಕ್ಕ ಕೂರಿಸಿದರು. ಮೊದಲ ರಾತ್ರಿ ನನ್ನ ಗಂಡ ನನ್ನನ್ನು ನೋಡಿ ಬೆಚ್ಚಿಬಿದ್ದ. ಅವನು ಅಂದುಕೊಂಡಿದ್ದ ನನ್ನ ಅಕ್ಕ ಬರುತ್ತಾಳೆ ಅಂತ. ಆಗ ಅಳುತ್ತಾ ಅಕ್ಕನ ವಿಷಯವನ್ನು ಹೇಳಿದೆ. ಅಕ್ಕನ ಮೇಲಿನ ಕೋಪಕ್ಕೆ ಅವನು ನನ್ನ ಜೊತೆ ಮಾಡಬಾರದ ಕೆಲಸವನ್ನು ಮಾಡಿದ. ಅದೇನೆಂದರೆ, ಅಯ್ಯೋ ನನ್ನ ಬದುಕು, ಈ ಕಷ್ಟವನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನನ್ನ ಹೆಸರು ಕಾಂಚನ, ನನ್ನ ಅಕ್ಕನ ಹೆಸರು ಸಿಂಚನ. ನಾವಿಬ್ಬರು ನೋಡಲು ಒಂದೇ ರೀತಿ ಇದ್ದೆವು. 1 ವರ್ಷ ಮಾತ್ರ ವ್ಯತ್ಯಾಸ ಇದ್ದಿದ್ದು. ನಾವಿಬ್ಬರು ತುಂಬ ಅನ್ಯೋನ್ಯವಾಗಿದ್ದೆವು. ಅಕ್ಕನಿಗೆ ನಾನು ಎಂದರೆ ಪ್ರಾಣ, ನನಗೆ ಅಕ್ಕ ಎಂದರೆ ಪ್ರಾಣ. ನಾವಿಬ್ಬರು ಒಂದು ಪ್ರಾಣ 2 ದೇಹದ ರೀತಿ ಇದ್ದೆವು. ಅಪ್ಪ ಅಮ್ಮನಿಗೆ ನಾವು ಎಂದರೆ ತುಂಬ ಪ್ರೀತಿ. ಅದು ಸಹಜ ತಾನೆ, ಅಪ್ಪ ಅಮ್ಮ ಅಲ್ಲವೇ? ಅದರಲ್ಲಿ ವಿಶೇಷ ಏನು ಅಂತ ಕೇಳಬೇಡಿ. ಏಕೆಂದರೆ ನಮ್ಮಿಬ್ಬರ ಅನ್ಯೋನ್ಯತೆಯನ್ನು ಕಂಡು ಅವರಿಗೆ ತುಂಬ ಖುಷಿ ಪಡುತ್ತಿದ್ದರು. ಬದುಕು ಸುಂದರವಾಗಿ ಸಾಗುತ್ತಿತ್ತು. ಯಾವುದೇ ಸಮಸ್ಯೆಗಳಿರಲಿಲ್ಲ. ಅಕ್ಕ ನನಗೆ ಚೆನ್ನಾಗಿ ಓದಿಸುತ್ತಿದ್ದಳು. ನಾನು ಕೂಡ ಅವಳ ಓದಿಗೆ ಸಹಾಯ ಮಾಡುತ್ತಿದ್ದೆ. ಅವಳ ಫ್ರೆಂಡ್ಸ್ಗಳ ಹತ್ತಿರ ನೋಟ್ಸ್ಗಳನ್ನು ತೆಗೆದುಕೊಂಡು ಬರುವುದು, ಮಾರ್ಕೆಟಲ್ಲಿ ಅವಳಿಗೆ ಬೇಕಾದ ಪುಸ್ತಕಗಳನ್ನು ತರುವುದು, ಶಾಪಿಂಗ್ ಮಾಡುವುದು, ಈ ರೀತಿ ಪ್ರತಿಯೊಂದು ಕೆಲಸದ ಹಿಂದೆ ಅವಳ ಜೊತೆ ಇದ್ದೆ. ಅವಳು ನಾನು ಇಲ್ಲದೆ ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ. ನಾನು ಕೂಡ ಅದೇ ರೀತಿ ಇದ್ದೆ. ಅಪ್ಪ ಅಮ್ಮ ಅಕ್ಕನಿಗೆ ಹೊಸ ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಪ್ರತಿ ಹಬ್ಬಕ್ಕೂ ನಾನು ಅಕ್ಕ ಹಾಕಿಬಿಟ್ಟಿದ್ದ ಬಟ್ಟೆಗಳನ್ನು ತುಂಬ ಖುಷಿಯಿಂದ ಹಾಕುತ್ತಿದ್ದೆ. ನನಗೆ ವರ್ಷಕ್ಕೆ 1-2 ಬಾರಿ ಮಾತ್ರ ಹೊಸ ಬಟ್ಟೆಗಳನ್ನು ತೆಗೆದುಕೊಡುತ್ತಿದ್ದರು. ಹೊಸ ಬಟ್ಟೆಗಳಿಗಿಂತ ಅಕ್ಕನ ಬಟ್ಟೆಗಳೇ ನನಗೆ ತುಂಬ ಇಷ್ಟವಾಗುತ್ತಿತ್ತು. ನನ್ನ ಅಕ್ಕ ಅವಳು ಎಂದರೆ ನನಗೆ ಇಷ್ಟ. ಅವಳ ಗೆಳತಿಯರೂ ಕೂಡ ನನ್ನನ್ನು ಸ್ವಂತ ತಂಗಿ ರೀತಿ ನೋಡಿಕೊಳ್ಳುತ್ತಿದ್ದರು. ನನ್ನ ಕಷ್ಟ ಸುಖ, ನನ್ನನ್ನು ಸ್ಕೂಲ್ ಕಾಲೇಜಿನ ಕ್ರಶ್ ಪ್ರತಿಯೊಂದು ಕೂಡ ಅವರ ಹತ್ತಿರ ಶೇರ್ ಮಾಡಿಕೊಳ್ಳುತ್ತಿದ್ದೆ. ಅವರು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದರು. ಇದೇ ರೀತಿ ಬದುಕು ಸಾಗುತ್ತಿತ್ತು. ಒಂದು ಹುಡುಗ ನನ್ನ ಹಿಂದೆ ಬಿದ್ದಿದ್ದ, ನನ್ನನ್ನು ಮದುವೆ ಆಗು ಅಂತ. ನಾನು ಕೂಡ ಅವನ ಮಾತನ್ನು ಕೇಳುತ್ತಿದ್ದೆ. ಅವನು ಹೇಳುವ ಹಾಗೆ ಸಂಪೂರ್ಣವಾಗಿ ಅವನನ್ನು ನಾನು ಒಪ್ಪಿಕೊಂಡೆ. ಈ ವಿಷಯವನ್ನು ಅಕ್ಕನಿಗೆ ತಿಳಿಸಿದೆ. ಹುಡುಗನನ್ನು ನೋಡಬೇಕು ಅಂತ ಅವಳು ಹೇಳಿದಳು. ಕೊನೆಗೆ ಆ ಹುಡುಗ ನನಗೆ ಮೋಸ ಮಾಡುವುದು ಅಕ್ಕನಿಗೆ ತಿಳಿದು ಅವನನ್ನು ನನ್ನಿಂದ ದೂರ ಮಾಡಿದಳು. ನಾನು ತುಂಬ ಇನ್ನೋಸೆಂಟ್ ಅನ್ನುವುದು ಅಕ್ಕನ ಮಾತು. ಅದು ನಿಜ ಕೂಡ. ನನ್ನನ್ನು ಅವನು ದೈಹಿಕವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸಿದ. ಆದರೆ ಅಕ್ಕ ಅದನ್ನು ತಡೆದಳು. ಪ್ರತಿ ಬಾರಿಯೂ ಅವಳು ಯಾವುದಾದರೂ ಒಂದನ್ನು ಬೇಡ ಅಂತ ಹೇಳಿದರೆ ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇರುತ್ತದೆ. ಅಕ್ಕ ಕೆಲಸಕ್ಕೆ ಸೇರಿಕೊಂಡಳು. ಈಗ ಹುಡುಗರ ದಂಡೆ ಅವಳ ಹಿಂದೆ ಬರುತ್ತಿತ್ತು. ಅವಳಿಗೆ ಮದುವೆಯನ್ನು ಮಾಡಬೇಕು ಅಂತ ಅಪ್ಪ ಅಮ್ಮ ತುಂಬ ಒಳ್ಳೆಯ ಸಂಬಂಧವನ್ನು ಹುಡುಕುತ್ತಿದ್ದರು. ಕೊನೆಗೆ ನನ್ನ ಗೆಳತಿ ಅಣ್ಣ ಅಕ್ಕನನ್ನು ತುಂಬ ವರ್ಷಗಳಿಂದ ಪ್ರೀತಿಸುತ್ತಾ ಇದ್ದಾರಂತೆ. ಅವರು ಅಕ್ಕನನ್ನು ಮದುವೆ ಆಗುವುದಾಗಿ ನಮ್ಮ ಮನೆಯಲ್ಲಿ ಬಂದು ಕೇಳಿಕೊಂಡರು. ನಾನು ಚಿಕ್ಕವಳು ಆದ ದಿನದಿಂದಲೂ ಕೂಡ ಆ ಮನುಷ್ಯನನ್ನು ನೋಡುತ್ತಿದ್ದೇನೆ. ಅವರು ತುಂಬ ಒಳ್ಳೆಯವರು. ನನ್ನ ಗೆಳತಿಗಿಂತ ದೊಡ್ಡವರು ಅಂದರೆ ಅಕ್ಕನಿಗೆ ಸರಿ ಹೋಗುತ್ತದೆ. ನಾನು ಕೂಡ ಅಕ್ಕನಿಗೆ ಹೇಳಿದೆ, ಇದೇ ಹುಡುಗನನ್ನು ಮದುವೆ ಆಗು ಅಂತ. ಅಕ್ಕ ಕೂಡ ಒಪ್ಪಿದಳು. ಮನೆಯಲ್ಲಿ ಕೂಡ ಒಪ್ಪಿದರು. ಬೇಡ ಅಂತ ಹೇಳಲು ಯಾವುದೇ ವಿಷಯ ಇರಲಿಲ್ಲ. ಎಂಗೇಜ್ಮೆಂಟ್ಗೆ ಬಂದ ಪ್ರತಿಯೊಬ್ಬರೂ ಕೂಡ ಹೇಳುತ್ತಾ ಇದ್ದಿದ್ದು ಒಂದೇ ಮಾತು, ನನ್ನ ಅಕ್ಕ ತುಂಬ ಅದೃಷ್ಟವಂತೆ, ತುಂಬ ಒಳ್ಳೆಯ ಹುಡುಗ ಸಿಕ್ಕಿದ್ದಾನೆ, ನೋಡಲು ಚೆನ್ನಾಗಿದ್ದಾನೆ, ಒಳ್ಳೆಯ ಸಂಪಾದನೆ ಬರುತ್ತದೆ. ಅವರ ಮಾತುಗಳು ಕೇಳಿ ನನಗೆ ಖುಷಿಯಾಗುತ್ತಿತ್ತು. ನನ್ನ ಅಕ್ಕನ ಬದುಕು ಸರಿ ಹೋಗುತ್ತಿದೆ. ಅವಳು ಚೆನ್ನಾಗಿ ಇದ್ದರೆ ನಾನು ಚೆನ್ನಾಗಿ ಇರುತ್ತೇನೆ ಅಂತ. ಅಕ್ಕನ ಎಂಗೇಜ್ಮೆಂಟ್ ಕೂಡ ಆಯಿತು. ಭಾವ ಆಗುವವರ ಜೊತೆ ಯಾವಾಗಲೂ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ಅವಳಿಗಾಗಿ ನಾನು ತುಂಬ ಸಂತೋಷದಿಂದ ಇದ್ದೆ. ಅವಳು ಕೂಡ. ಅಕ್ಕ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದಳು ಹೊರಗಡೆ. ಆದರೆ ಭಾವನ ಜೊತೆ ಡೇಟ್ ಮಾಡುತ್ತಿದ್ದಳು. ನಾನು ಮತ್ತು ನನ್ನ ಗೆಳತಿ ಅಂದರೆ ನನ್ನ ಭಾವನ ತಂಗಿ ನಾವಿಬ್ಬರು ಒಂದೇ ಕಡೆ ಟೈಮ್ ಸ್ಪೆಂಡ್ ಮಾಡುತ್ತಿದ್ದೆವು. ಆದ್ದರಿಂದ ಕಷ್ಟವಾಗುತ್ತಿರಲಿಲ್ಲ. ಆದರೆ ಅಕ್ಕ ಭಾವನನ್ನು ನೋಡಿದರೆ ಮದುವೆ ಆಗುವವರು ಎಂದರೆ ಈ ರೀತಿ ಇರಬೇಕು ಅಂತ ಖುಷಿಯಾಗುತ್ತಿತ್ತು. ಭಾವ ಎಂದರೆ ನನಗೆ ತುಂಬ ಇಷ್ಟ. ನನ್ನ ಅಕ್ಕ ನನ್ನ ಮದುವೆ ಆಗುವವರು, ನನ್ನ ಅಕ್ಕನಿಗೆ ಖುಷಿಯನ್ನು ಕೊಡುವವರು ಅಂತ ಭಾವನಿಗೆ ಕೂಡ ನಾನು ಎಂದರೆ ಇಷ್ಟ. ಈ ತುಂಬ ಇಷ್ಟದಲ್ಲೇ ನಡೆದುಕೊಂಡು ಹೋಗುತ್ತಿದೆ. ಮದುವೆ ಕೂಡ ಚೆನ್ನಾಗಿ ಶಾಪಿಂಗ್ ಆಯಿತು. ಮದುವೆಗೆ ಅಕ್ಕ ಚೌಲ್ಟ್ರಿಗೆ ಹೋಗಬೇಕಾದಾಗ ಸ್ವಲ್ಪ ಭಯದಿಂದ ಇದ್ದಳು. ಕಾರಣ ಕೇಳಿದ್ದಕ್ಕೆ ಏನೂ ಇಲ್ಲ, ನನಗೆ ಸ್ವಲ್ಪ ಆರಾಮ್ ಇಲ್ಲ ಅಂತ ಹೇಳಿದಳು. ನಮ್ಮನ್ನೆಲ್ಲ ಬಿಟ್ಟು ಹೋಗಲು ತುಂಬ ಕಷ್ಟವಾಗುತ್ತಿದೆ ಅಂತ. ನಾನು ಕೂಡ ತುಂಬ ಅಳುತ್ತಿದ್ದೆ.
ಅಕ್ಕ ನನ್ನನ್ನು ಬಿಟ್ಟು ಹೋಗುತ್ತಿದ್ದಾಳೆ ಅಂತ. ಈ ನೋವುಗಳಿಂದ ಹೊರಗೆ ಬರಲು ಸಾಧ್ಯವೇ ಇಲ್ಲ. ಆದರೆ ಆ ನೋವಿಗಿಂತ ಹೆಚ್ಚಿಗೆ ಖುಷಿ ಸಿಗುತ್ತದೆ ಮುಂದೆ ಅಂದುಕೊಂಡು ಸುಮ್ಮನಾದೆ. ರಿಸೆಪ್ಷನ್ ಎಲ್ಲ ಚೆನ್ನಾಗಿ ಆಯಿತು. ಅಕ್ಕ ಆಗಲೂ ಕೂಡ ಡಲ್ಲಾಗಿ ಇದ್ದಳು. ಮದುವೆಗಿಂತ ಮುಂಚೆ ಇದ್ದ ಕಳೆ ಮದುವೆ ದಿನ ಅವಳ ಮುಖದಲ್ಲಿ ಇರಲಿಲ್ಲ. ನಮ್ಮನ್ನೆಲ್ಲ ಬಿಟ್ಟು ಹೋಗುವ ಬೇಸರದಿಂದ ಇರಬೇಕೆಂದು ಪದೇ ಪದೇ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಇಂದು ರಾತ್ರಿ ನಾನು ಕೂಡ ಅಕ್ಕನ ಜೊತೆಯಲ್ಲೇ ಮಲಗಿದ್ದೆ. ಬೆಳಿಗ್ಗೆ ಎದ್ದಾಗ ಅಕ್ಕ ಇರಲಿಲ್ಲ. ವಾಶ್ರೂಮ್ಗೆ ಹೋಗಿರಬೇಕು ಅಂತ ಅಂದುಕೊಂಡು ಹೋಗಿ ನೋಡಿದೆ. ಅಲ್ಲೂ ಕೂಡ ಇರಲಿಲ್ಲ. ಎಲ್ಲ ಕಡೆ ಹುಡುಕಿದೆ. ಕೊನೆಗೆ ಅಪ್ಪ ಅಮ್ಮನಿಗೆ ಫೋನ್ ಮಾಡಿದ್ದೆ ಭಯದಿಂದ. ಅಲ್ಲಿ ಏನಾದರೂ ಅಕ್ಕ ಬಂದಿದ್ದಾಳಾ ಅಂತ. ಅವರೂ ಕೂಡ ಇಲ್ಲ ಅಂತ ಹೇಳಿದರು. ಯಾರಿಗೂ ಹೇಳದೆ ನಾನು ಅಪ್ಪ ಅಮ್ಮ ಮೂವರೇ ಚೌಲ್ಟ್ರಿ ಫುಲ್ಲು ಹುಡುಕಿದೆವು, ಸಿಕ್ಕಿಲ್ಲ. ಅವಳ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಈಗ ಏನು ಮಾಡುವುದು? ಇನ್ನೂ ಸ್ವಲ್ಪ ಹೊತ್ತಿಗೆ ಮುಹೂರ್ತಕ್ಕೆ ಹೋಗಬೇಕು. ಇನ್ನೂ ರೆಡಿಯಾಗಿಲ್ಲ. ರೆಡಿಯಾಗುವುದು ಇರಲಿ, ಅಕ್ಕನೇ ಇಲ್ಲ. ಯಾರ ಹತ್ತಿರ ನನ್ನ ಕಷ್ಟಗಳನ್ನು ಹೇಳಿಕೊಳ್ಳಲಿ? ಈ ಕಷ್ಟಗಳಿಗೆ ಕೊನೆ ಯಾವಾಗ ಅಕ್ಕ ಅಂತ ಕಿರುಚಬೇಕು ಅನಿಸುತ್ತದೆ. ಅವಳ ಸುಂದರವಾದ ಬದುಕು ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಕಟ್ಟಿಕೊಳ್ಳುವುದರಲ್ಲಿ ಇತ್ತು. ಈಗ ಅಪ್ಪ ಅಮ್ಮ ಕೂಡ ಏನು ಮಾಡುತ್ತಾರೆ? ಮುಹೂರ್ತದ ಸಮಯ ಹತ್ತಿರ ಬಂತು. ಅಪ್ಪ ಅಮ್ಮನಿಗೆ ಏನು ಮಾಡಬೇಕು ಅಂತ ದಾರಿ ಕಾಣದೆ ನನ್ನನ್ನೇ ಅಕ್ಕನಾಗಿ ರೆಡಿ ಮಾಡಿದರು. ಅಂದರೆ ಅಕ್ಕನ ಎಲ್ಲ ಬಟ್ಟೆಗಳನ್ನು ನನಗೆ ಹಾಕಿದರು. ತಲೆಗೆ ಮುಖದ ಮೇಲೆ ಒಂದು ವೇಲನ್ನು ಹಾಕಿ ನನ್ನ ಮುಖ ಮದುವೆಯಲ್ಲಿ ಯಾರಿಗೂ ಕಾಣಿಸಬಾರದು, ನೋಡಿದರೆ ಮನೆಗೆ ಅಪಶಕುನ ಅಂತ ಹೇಳಿದರು. ಆ ವಿಷಯವನ್ನು ಪ್ರತಿಯೊಬ್ಬರೂ ನಿಜ ಅಂತ ಅಂದುಕೊಂಡರು. ಆದರೆ ಜನರ ಎದುರಿಗೆ ಮಾನ ಮರ್ಯಾದೆ ಹೋಗುತ್ತದೆ ಅಂತ ಈ ಕೆಲಸವನ್ನು ಮಾಡಿದರು. ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ನನ್ನ ಭಾವ ಹಾಗೂ ಅವನ ಜೊತೆ ನನ್ನ ಮದುವೆ, ನನ್ನ ಅಕ್ಕ ಬದುಕನ್ನು ಕಟ್ಟಿಕೊಳ್ಳಬೇಕಾದವನು ಜೊತೆ ನನ್ನ ಮದುವೆ. ಆದರೆ ಅಪ್ಪ ಅಮ್ಮನಿಗಾಗಿ ಈ ಕೆಲಸ ಮಾಡಲು ಬೇಕಿತ್ತು. ಇಷ್ಟವಿಲ್ಲವಾದರೂ ಭಾವ ನನಗೆ ತಾಳಿಯನ್ನು ಕಟ್ಟಿಬಿಟ್ಟರು. ನಾನು ಕೂಡ ಭಾವನ ಹೆಂಡತಿಯಾದೆ. ನನ್ನ ಎದೆ ನಡುಗುತ್ತಿದೆ. ಈ ಸುಳ್ಳಿನ ಮದುವೆಯಿಂದ ಏನಾದರೂ ತೊಂದರೆ ಆಗಬಹುದೇನೋ ಅಂತ. ಮೊದಲ ರಾತ್ರಿಯಲ್ಲಿ ಕೂಡ ಮುಖದ ಮೇಲೆ ವೇಲನ್ನು ಹಾಕಿಕೊಂಡು ಕುಳಿತಿದ್ದೆ. ನನ್ನ ಭಾವ ಬಂದವರು ಅಕ್ಕ ಅಂತ ಅಂದುಕೊಂಡು ನನ್ನ ಜೊತೆ ಪ್ರೀತಿಯಿಂದ ಮಾತನಾಡಲು ಶುರು ಮಾಡಿದರು. ನಂತರ ನನ್ನ ಮುಖದ ಮೇಲೆ ಇದ್ದ ಬಟ್ಟೆಯನ್ನು ತೆಗೆದಾಗ ಕಿರುಚಿದರು. ಅಕ್ಕ ಬಂದಿರಬೇಕು ಅಂತ ಅಂದುಕೊಂಡವರಿಗೆ ಅಕ್ಕನ ತಂಗಿ ಬಂದಿದ್ದಾಳೆ ಅಂದರೆ ಶಾಕ್ ಆಗುವುದಿಲ್ಲವೇ? ಆಗ ನಾನು ಅಳುತ್ತಾ ನಡೆದ ಎಲ್ಲ ವಿಷಯವನ್ನು ತಿಳಿಸಿದೆ. ಆಗ ನನ್ನ ಭಾವ ಏನೂ ಮಾತನಾಡಲಿಲ್ಲ. ಸುಮ್ಮನೆ ಹೊರಟು ಹೋದರು. ರಾತ್ರಿಯೆಲ್ಲ ಬರಲಿಲ್ಲ. ಬೆಳಿಗ್ಗೆ ಭಯದಿಂದ ರೆಡಿಯಾಗಿ ಹೊರಗೆ ಹೋದರೆ ಮನೆಯಲ್ಲಿ ಎಲ್ಲರೂ ನನ್ನನ್ನು ನೋಡಿ ಆಶ್ಚರ್ಯಪಟ್ಟರು. ಆಗ ನಾನು ಪುನಃ ನಡೆದ ವಿಷಯವನ್ನು ಹೇಳಿದೆ. ಅತ್ತೆ ಮಾವ ಬೇಸರ ಮಾಡಿಕೊಂಡರೆ ಮನೆಗೆ ಬಂದಿದ್ದ ನಂಟರುಗಳು ಚೆನ್ನಾಗಿ ಬೈದುಕೊಂಡರು, ನನ್ನ ಅಕ್ಕನನ್ನು ಮತ್ತು ನನ್ನ ಅಪ್ಪ ಅಮ್ಮನನ್ನು. ನಂತರ ಇದೇ ರೀತಿ 2 ದಿನಗಳು ಕಳೆಯಿತು. ಭಾವ ಬಂದಿಲ್ಲ. ಮನೆಯಲ್ಲಿಯೂ ಗಲಾಟೆ. ಅವರ ಮಗ ಕಾಣಿಸಿಲ್ಲ. ಏನೇ ಆದರೂ ನಿಮ್ಮ ಮನೆಗೆ ಹೆಣ್ಣು ಕೇಳಲು ಬಂದೆ, ಬರದೇ ಇದ್ದಿದ್ದರೆ ಸರಿ ಇರುತ್ತಿತ್ತು ಅಂತ ಅಮ್ಮ ಅಂದರೆ ಅತ್ತೆ ಬೇಸರ ಮಾಡಿಕೊಂಡರು. ವಾರವಾದ ಮೇಲೆ ನನ್ನ ಭಾವ ಮನೆಗೆ ಬಂದರು. ಅಂದರೆ ನನ್ನ ಅಕ್ಕನ ಗಂಡ ಆಗಬೇಕಾದವನು. ಇಂದು ನನ್ನ ಗಂಡ ಬಂದ. ಅವನು ಬಂದ ತಕ್ಷಣ ನಾನು ಓಡಿ ಹೋಗಿ ಅವರ ಹತ್ತಿರ ಅವರ ಕೈಯನ್ನು ಹಿಡಿದುಕೊಂಡು ನೀವು ಈ ರೀತಿ ಹೋಗಿದ್ದಕ್ಕೆ ಮನೆಯಲ್ಲಿ ಎಲ್ಲರೂ ದುಃಖಪಟ್ಟರು ಅಂತ ಹೇಳಿದೆ. ಅದಕ್ಕೆ ಭಾವ ಕೂಡ ಬೇಸರ ಮಾಡಿಕೊಂಡರು. ಕೊನೆಗೆ ಅಕ್ಕ ಸಿಕ್ಕಿದಳ ಅಂತ ಕೇಳಿದೆ. ಸದ್ಯಕ್ಕೆ ಇಲ್ಲ. ನನ್ನ ಗೊತ್ತಿರುವ ಇಬ್ಬರು ಗೆಳೆಯರಿಗೆ ಹೇಳಿದ್ದೇನೆ. ಅವರು ಹುಡುಕುತ್ತಿದ್ದಾರೆ. ನನಗೆ ಮೋಸ ಮಾಡಿ ಅವಳು ಹೇಗೆ ಹೋಗುತ್ತಾಳೆ? ಅವಳು ನನ್ನ ಪ್ರಾಣ. ಅವಳಿಲ್ಲದೆ ನಾನು ಇರಲು ಸಾಧ್ಯವೇ ಇಲ್ಲ. ಅಕ್ಕನ ಮೇಲಿನ ಪ್ರೀತಿಯನ್ನು ನೋಡಿ ನನಗೆ ಖುಷಿಯಾಯಿತು. ಇಂದು ಸಂಜೆ ಅವರ ಫೋನಿಗೆ ಯಾರೋ ಕಾಲ್ ಮಾಡಿದ್ದರು. ನನ್ನ ಭಾವ ಓಡಿ ಹೋದರು ಹೊರಗಡೆ. ನಾನು ಕೂಡ ಅವರ ಹಿಂದೆ ಹೋದೆ. ಏನಾಯಿತು ಅಂತ. ನನ್ನ ಅಕ್ಕ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದಳಂತೆ. ಅವರ ಫೋನಿನಲ್ಲಿ ಆ ಮಾತುಗಳನ್ನು ಕೇಳಿ ನನಗೆ ಅರ್ಥವಾಯಿತು. ನಾನು ಕೂಡ ಅವರ ಹಿಂದೆ ಆಟೋ ಮಾಡಿ ಹೋದೆ. ಜೊತೆಯಲ್ಲಿ ಹೋದರೆ ಅವರು ಕರೆದುಕೊಂಡು ಹೋಗುವುದಿಲ್ಲ ಅಂತ ನನಗೆ ಗೊತ್ತು. ಅಕ್ಕನಿಗೆ ಇಷ್ಟವಾಗಿರುವ ದೇವಸ್ಥಾನ. ಪ್ರತಿ ಬಾರಿಯೂ ಕೂಡ ಅವಳು ಅಲ್ಲೇ ಹೋಗುತ್ತಾ ಇದ್ದಿದ್ದು. ಅವಳಿಗೆ ನೋವಾದರೆ, ದುಃಖವಾದರೆ, ಖುಷಿಯಾದರೆ ಅಕ್ಕನನ್ನು ನೋಡಿ
ಭಾವ ಜೋರಾಗಿ ಓಡಿ ಹೋಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ನೀನು ಇಲ್ಲದೆ ನನ್ನ ಕೈಯಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಕೈಯನ್ನು ಹಿಡಿದುಕೊಂಡಲು ಬರಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅವಳು ಇದ್ದ ಜಾಗದಲ್ಲಿ ನಿಂತಿದ್ದಾಳೆ, ಬರುವುದಿಲ್ಲ ಅಂತ. ಕ್ಷಣ ಮಾತ್ರದಲ್ಲಿ ದೇವಸ್ಥಾನದಿಂದ ಹೊರಗಡೆ ನನ್ನ ಅಕ್ಕ ಮತ್ತು ಭಾವನ ಕೈಯನ್ನು ಬಿಡಿಸಿದ ಒಬ್ಬ ಮನುಷ್ಯ ಬಂದು, ಇವಳು ನನ್ನ ಹೆಂಡತಿ, ಕೆಟ್ಟದಾಗಿ ನಡೆದುಕೊಂಡರೆ ಚೆನ್ನಾಗಿ ಇರುವುದಿಲ್ಲ, ನನಗೆ ಇಷ್ಟವಾಗುವುದಿಲ್ಲ ಅಂತ ಹೇಳಿದ. ಅವನು ಬೇರೆ ಯಾರೂ ಅಲ್ಲ, ನನ್ನ ಸೋದರತೆಯ ಮಗ ವಿಕಾಸ್. 2 ವರ್ಷ ದೊಡ್ಡವನು. ಫಾರಿನ್ನಲ್ಲಿ ಜಾಬ್ನಲ್ಲಿ ಇದ್ದಾನೆ. ಅತ್ತೆ ಮತ್ತು ಅಮ್ಮ ಆಸ್ತಿಯ ವಿಷಯಕ್ಕೆ ಜಗಳ ಮಾಡಿಕೊಂಡರು. ಅದಕ್ಕೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುವುದಿಲ್ಲ. ವಿಕಾಸ್ ಯಾವಾಗ ಆಪಲ್ಲಿ ಬಂದ ಗೊತ್ತಾಗಿಲ್ಲ. ಮದುವೆಗೂ ಕೂಡ ಅತ್ತೆ ಬಂದಿರಲಿಲ್ಲ ಅಂತ ವಿಕಾಸ್ ಹತ್ತಿರ ಹೋಗಿ ಕೇಳಿದೆ. ನೀನು ವಿಕಾಸ್ ಅಲ್ಲವೇ ಅಂತ. ಅವನು ನನ್ನನ್ನು ನೋಡಿ, ಪುಟ್ಟಿ, ಎಷ್ಟು ದೊಡ್ಡವಳಾಗಿದ್ದೀಯ ನೀನು, ನಿನಗೆ ಅಂತ ಚಾಕ್ಲೇಟ್ ತಂದಿದ್ದೇನೆ ಅಮೆರಿಕದಿಂದ. ಆಗ ವಿಕಾಸ್ ಹೇಳುತ್ತಾನೆ, ನಾನು ಮತ್ತು ಇವಳು ಚಿಕ್ಕಂದಿನಿಂದ ಪ್ರೀತಿಸುತ್ತಿದ್ದೆವು. ಮನೆಯವರ ಜಗಳದಿಂದ ನಮ್ಮಿಬ್ಬರ ಪ್ರೀತಿ ಸುಮಾರು ವರ್ಷಗಳ ಹಿಂದೆಯೇ ಮಣ್ಣಾಗಿದ್ದು. ಅವಳು ಅಂದುಕೊಂಡಿದ್ದಳು ಹೊಸ ಬದುಕನ್ನು ಆರಂಭಿಸಲು. ನಾನು ಕೂಡ ಅಂದುಕೊಂಡಿದ್ದೆ. ನಿಮ್ಮ ಮದುವೆ ಹಿಂದಿನ ದಿನ ನಾನು ಫಾರಿನ್ನಿಂದ ಬಂದು ಅವಳನ್ನು ಮೀಟ್ ಮಾಡಿದೆ. ಆಗ ಇಬ್ಬರಿಗೂ ಕೂಡ ಹಳೆಯ ಪ್ರೀತಿ ನೆನಪಾಗಿ ಒಬ್ಬರನ್ನು ಒಬ್ಬರು ಬಿಟ್ಟುಕೊಡಲು ಸಾಧ್ಯವಾಗಲಿಲ್ಲ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಅಂತ ಗೊತ್ತಿದೆ. ಅದಕ್ಕೆ ನಾವಿಬ್ಬರು ಹೊರಗಡೆ ಹೋಗಿ ಮದುವೆ ಆದೆವು. ಇದರಿಂದ ತುಂಬ ಹೃದಯಗಳು ಒಡೆದು ಹೋಗುತ್ತದೆ. ಆದರೆ ಅವೆಲ್ಲ ತಾತ್ಕಾಲಿಕ. ಅವಳು ನಿಮ್ಮನ್ನು ಮದುವೆ ಆಗಿದ್ದರೆ ನಮ್ಮ 3 ಜನಗಳ ಹೃದಯ ಒಡೆದು ಹೋಗುತ್ತಿತ್ತು. ಪ್ಲೀಸ್ ಅರ್ಥ ಮಾಡಿಕೊಳ್ಳಿ. ಇಬ್ಬರಿಗೂ ಕೂಡ ಮೊದಲೇ ತಿಳಿದಿದ್ದರೆ ತುಂಬ ದಿನಗಳ ಹಿಂದೆಯೇ ಮದುವೆಯನ್ನು ತಪ್ಪಿಸುತ್ತಾ ಇದ್ದೆವು. ನಾವಿಬ್ಬರು ಒಬ್ಬರನ್ನು ಒಬ್ಬರು ಬಿಟ್ಟು ಇರಲು ಸಾಧ್ಯವಿಲ್ಲ ಅಂತ ತಿಳಿದಿದ್ದೇನೆ. ನಿಮ್ಮ ಮದುವೆಯ ಇಂದಿನ ದಿನ ಇನ್ನೂ ಅವಳು ನನಗೆ ಸಿಗುವುದಿಲ್ಲ ಅನ್ನುವ ಭಯ, ಅವಳು ಇನ್ನೂ ನಾನು ಬೇರೆಯವರನ್ನು ಮದುವೆ ಆಗುತ್ತೇನೆ ಅನ್ನುವ ಆತಂಕ ನಮ್ಮಿಬ್ಬರನ್ನು ಒಂದು ಮಾಡಿತು. ಆಗ ನನ್ನ ಅಕ್ಕ ಭಾವನ ಕಾಲನ್ನು ಹಿಡಿದುಕೊಂಡು ಕ್ಷಮೆ ಕೇಳಿದಳು. ಭಾವ ಏನೂ ಮಾತನಾಡದೆ ಕಾರಿನಲ್ಲಿ ಕುಳಿತು ಮನೆಗೆ ಹೋದರು. ನಾನು ಅಕ್ಕನನ್ನು ಕುರಿತು, ಅಕ್ಕ, ನೀನು ನನಗಾದರೂ ಒಂದು ವಿಷಯ ಹೇಳಿದ್ದರೆ ಮೇಂಟೈನ್ ಮಾಡುತ್ತಿದ್ದೆ. ಈಗ ನೋಡು, ನನ್ನ ಮದುವೆ ಆಗಿದೆ ಭಾವನ ಜೊತೆ. ನಾನು ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದೆ. ಅಕ್ಕನ ಮೇಲೆ ನನಗೂ ಕೂಡ ಬೇಸರವಾಗಿತ್ತು. ಅವಳು ಮದುವೆ ಆದಳು ಅಂತ ಬೇಸರವಿಲ್ಲ. ನಾನು ಭಾವನನ್ನು ಮದುವೆ ಆದೆ. ಅವರ ಜೊತೆ ಹೇಗೆ ಬದುಕುವುದು? ಭಾವ ಅಂತ ಅಂದುಕೊಂಡು ಸಂಸಾರ ಹೇಗೆ ಮಾಡಲಿ? ನನ್ನನ್ನು ನಾನು ಹೇಗೆ ಹಂಚಿಕೊಳ್ಳಲಿ? ಈ ವಿಷಯ ಮನಸ್ಸಿನಲ್ಲಿ ಜಾಸ್ತಿ ಆದಾಗ ಡೈವರ್ಸ್ ಕೊಟ್ಟು ಬಿಡೋಣ ಅಂತ ಅಂದುಕೊಂಡೆ. ಮನೆಗೆ ಹೋದೆ. ಅತ್ತೆ ಹೇಳುತ್ತಾರೆ, ಏನಾಗಿತ್ತು? ಅವನು ಬಂದವನು ಬಾಗಿಲನ್ನು ಹಾಕಿಕೊಂಡಿದ್ದಾನೆ, ಏನಾದರೂ ಸಮಸ್ಯೆ ಆಯಿತಾ ಅಂತ ಕೇಳಿದರು. ನಾನು ರೂಮಿನ ಹತ್ತಿರ ಹೋದೆ. ನನ್ನ ಹತ್ತಿರ ಕೂಡ ರೂಮಿನ ಒಂದು ಕೀ ಇತ್ತು. ಬೀಗವನ್ನು ತೆಗೆದು ಒಳಗೆ ಹೋದಾಗ ಬೆಚ್ಚಿಬಿದ್ದೆ. ನನ್ನ ಗಂಡ ಕೈಯನ್ನು ಬ್ಲೇಡಿನಿಂದ ಕಟ್ ಮಾಡಿಕೊಂಡಿದ್ದಾನೆ. ರಕ್ತ ಸುರಿಯುತ್ತಿದೆ. ಆಂಬ್ಯುಲೆನ್ಸನ್ನು ಕರೆದು ಬಹಳ ಬೇಗ ಆಸ್ಪತ್ರೆಗೆ ಸೇರಿಸಿದೆ. ಅಲ್ಲೂ ಕೂಡ ಪೊಲೀಸ್ನವರು ಬಂದು ಕೇಳಿದರು ಕೂಡ ಭಾವ ಒಂದೇ ಒಂದು ಮಾತನ್ನು ಅಕ್ಕನ ಬಗ್ಗೆ ಹೇಳಿಲ್ಲ. ಈಗ ಅರ್ಥವಾಯಿತು. ನಾನು ಈ ಮನುಷ್ಯನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಇಲ್ಲವಾದರೆ ಅಕ್ಕ ಮಾಡಿದ ಪಾಪ ಜಾಸ್ತಿಯಾಗಿ ಅವಳ ಬದುಕು ಹಾಳಾಗುತ್ತದೆ. ಭಾವನ ಸಂಪೂರ್ಣವಾದ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಂಡೆ. ಒಂದು ಹೆಂಡತಿ ಹೇಗೆ ಮಾಡುತ್ತಾರೆ ಹಾಗೆ. ಊಟ ಮಾಡಿಸುವುದು, ಮಾತ್ರೆಗಳನ್ನು ಕೊಡುವುದು, ಅವರ ಬಟ್ಟೆಗಳನ್ನು ಕೊಡುವುದು. ಒಮ್ಮೊಮ್ಮೆ ಬೆನ್ನು ಉಜ್ಜಲು ಕೂಡ ಕರೆಯುತ್ತಿದ್ದರು. ನಾವಿಬ್ಬರು ಈಗ ಬೆಸ್ಟ್ ಫ್ರೆಂಡ್ಸ್. ಆದರೂ ಮಧ್ಯ ಒಂದು ಗ್ಯಾಪ್ ಇದೆ. ಇಂದು ಮಳೆಯಲ್ಲಿ ಬಹಳ ಜಾಸ್ತಿ ನೆನೆದು ಬಂದಿದ್ದರು. ಆಫೀಸ್ನಿಂದ ಬರಬೇಕಾದಾಗ ಗಾಡಿ ಕೆಟ್ಟು ಹೋಗಿತ್ತಂತೆ. ಆಗ ಮಳೆಯಲ್ಲೇ ನಿಂತುಕೊಂಡು ಬಂದಿದ್ದಾರೆ. ಅವರಿಗೆ ಮಳೆಯಲ್ಲಿ ನೆನೆಯುವುದು ಅಂದರೆ ತುಂಬ ಇಷ್ಟ ಅಂತ ಅಕ್ಕ ಯಾವಾಗಲೂ ಹೇಳುತ್ತಿದ್ದಳು. ನಾನು ಟವಲನ್ನು ತೆಗೆದುಕೊಂಡು ಹೋಗಿ ಅವರ ತಲೆಯನ್ನು ಚೆನ್ನಾಗಿ ಉಜ್ಜಿದೆ. ಅವರು, ನಾನೇನು ಚಿಕ್ಕ ಮಗುವ, ಉಜ್ಜಿಕೊಳ್ಳುತ್ತೇನೆ ಬಿಡು ಅಂತ ಹೇಳುತ್ತಿದ್ದಾರೆ. ಆದರೆ ನನಗೆ ಇಷ್ಟ, ನಾನು ಉಜ್ಜಬೇಕು ಅಂತ ನನ್ನ ಸೀರೆಯ ಸೆರಗು ಜಾರಿತು. ಅವಸರದಲ್ಲಿ ಸೀರೆಯ ಸೆರಗನ್ನು ಮೇಲೆ ಸರಿ ಮಾಡಿಕೊಳ್ಳುತ್ತಿದ್ದೆ. ಅಷ್ಟರಲ್ಲಿ ಮನೆಯಲ್ಲಿ ಯಾರೂ ಇಲ್ಲದೆ ಇರುವುದನ್ನು ಖಾತ್ರಿ ಮಾಡಿಕೊಂಡ ನನ್ನ ಗಂಡ ಬಂದು ಆ ಸೀರೆಯ ಸೆರಗನ್ನು ತೆಗೆದನು. ನಂತರ ನನ್ನನ್ನು ಮಂಚದ ಮೇಲೆ ಎತ್ತುಕೊಂಡು ಹೋಗಿ ಮಲಗಿಸಿದ. ಅಷ್ಟೇ. ಇಬ್ಬರಿಗೂ ಕೂಡ ಮುಜುಗರವಾಗಲಿ ಇನ್ನೊಂದು ತೊಂದರೆ ಆಗಲಿ ಆಗಿಲ್ಲ.
ಇಷ್ಟು ದಿನ ಫ್ರೆಂಡ್ಸ್ ರೀತಿ ಇದ್ದಿದ್ದರಿಂದ ಈ ಸಂಬಂಧಕ್ಕೂ ತುಂಬ ಸಹಾಯವಾಯಿತು. ನಮ್ಮಿಬ್ಬರ ದೇಹಗಳ ಮಿಲನ ಪ್ರಥಮ ಬಾರಿಗೆ ಆಯಿತು. ತುಂಬ ಮಧುರವಾಗಿ ಆನಂದವಾಗಿದ್ದು ಈ ಸಂಬಂಧ ಈಗ ಸಂಪೂರ್ಣವಾಗಿ ನಾವಿಬ್ಬರು ಗಂಡ ಹೆಂಡತಿ ಆದೆವು. ಅಕ್ಕನಿಂದ ಅಕಸ್ಮಾತಾಗಿ ನಾವಿಬ್ಬರು ಸಿಕ್ಕಿದರೂ ಕೂಡ ಅವರಿಗೆ ನನಗೆ ಅವರು ಪ್ರತಿ ಹೆಜ್ಜೆಯಲ್ಲೂ ಸಹಾಯ ಮಾಡುತ್ತಾ ನಡೆದುಕೊಂಡು ಬಂದಿದ್ದೇವೆ. ಇಂದು ಈ ಸಂಬಂಧಕ್ಕೆ ನಿಜವಾದ ಅರ್ಥ ಸಿಕ್ಕಿತು. ಈ ಮಳೆಯು ನಮ್ಮಿಬ್ಬರನ್ನು ಒಂದು ಮಾಡಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.